ಹಾಯ್ ಎಲ್ಲರಿಗೂ ನಮಸ್ಕಾರ. ಸಂಡೇ ಲಾಗ್. ಇವತ್ತಿನ ಸಂಡೇಯಲ್ಲಿ ನಮಗೊಂದು ಜಾತ್ರೆಗೆ ಹೋಗಲಿಕ್ಕೆ ಉಂಟು. ಈಗ ತುಂಬ ಬಿಸಿಲಾಯಿತು, ನೋಡಬೇಕು ಎಷ್ಟೊತ್ತಿಗೆ ಹೋಗೋದು ಅಂತ. ಇವಾಗ ಮನೆಯಲ್ಲಿ ಕೆಲಸ ಎಲ್ಲ ಆಯಿತು, ನೆಲವರಸಿ ಆಯಿತು, ಬಟ್ಟೆ ವಾಶ್ ಆಯಿತು. ಆಮೇಲೆ ಇವಾಗ ನಾನು ಫಸ್ಟ್ ಟೈಮ್ ಇದು ಮಜ್ಜಿಗೆ ಕಡಿತಿದ್ದೇನೆ. ಫಸ್ಟ್ ಟೈಮ್ ಮಾಡೋದು, ನಾನು ಇಷ್ಟರವರೆಗೆ ಮಾಡಲೇ ಇಲ್ಲ. ಹಾಗಾಗಿ ಇವಾಗ ಕಡಿತಾ ಇದ್ದೇನೆ, ತೋರಿಸ್ತೇನೆ ನಿಮಗೆ. ಇಷ್ಟು ಬೆಣ್ಣೆ ಬಂತು. ನಾನು ಕೋಲ್ಡ್ ವಾಟರ್ ಹಾಕಿ ಕಡಿಯೋದು. ಇವಾಗ ನೋಡಿ ಮಜ್ಜಿಗೆಯನ್ನು ಕಡಿಯೋದು, ಅದನ್ನು ಬೆಣ್ಣೆ ತೆಗೆದಾಯ್ತು. ಇನ್ನು ಮಜ್ಜಿಗೆ ಎಷ್ಟು ಆಯಿತು ನೋಡಿ, ತುಂಬ ಖುಷಿ ಆಗ್ತದೆ ನೋಡಿ. ಮಜ್ಜಿಗೆ ಮಾಡಿದ್ರಲ್ಲಿ ಎಷ್ಟೊಂದು ಮಜ್ಜಿಗೆ ಸಿಕ್ಕಿತು. ನಾವೇ ಮಾಡುವಾಗ ಎಷ್ಟೊಂದು ಖುಷಿ ಆಗ್ತದಲ್ಲ. ಅದನ್ನು ಹೇಳಿಕೊಳ್ಳಿಕ್ಕೇ ಒಂಥರ ಖುಷಿ. ಇಲ್ಲಾಂದರೆ ಡೈಲಿ ನಾನು ಮೊಸರು ತೆಗೊಳ್ತಿದ್ದೆ ಅಂಗಡಿಯಿಂದ. ಒಂದು ದಿವಸ ಟ್ರೈ ಮಾಡುವ ಅಂತ ಆಯಿತು, ಹೇಗೆ ಮಾಡೋದು ಅಂತ. ಹಾಗೆ ಖುಷಿ ಅಂದರೆ ಖುಷಿ ಆಯಿತು. ಮಜ್ಜಿಗೆ ಕೂಡ ಆಯಿತು, ಬೆಣ್ಣೆ ಕೂಡ ಆಯಿತು. ಹಾಗೆ ನೋಡಿ ಇವತ್ತಿನ ತಿಂಡಿ ದೋಸೆ ಮತ್ತು ವರ್ಷದ ತಿಂಡಿ ದೋಸೆ ಮತ್ತು ಬಸಳೆ ಮತ್ತು ಇದಕ್ಕೆಂತ ಹಾಕಿದ್ದು ಪಪ್ಪಾಯ, ಬಸಳೆ ಮತ್ತು ಪಪ್ಪಾಯ ಪದಾರ್ಥ. ಆಮೇಲೆ ಮಾಲ್ಟ್. ನಾನಿವಾಗ ಆಡಿಗೆ ಸೊಪ್ಪಿಗೆ ಹೋಗ್ತಿದ್ದೇನೆ. ಅದನ್ನು ಬಿಟ್ಟರೆ ಅದು ಆಚೆ ಓಡ್ತದೆ, ಅದಕ್ಕೋಸ್ಕರ ತಂದು ಹಾಕೋದು. ಲತ್ತಾಗಬೇಕಾದ ಅದಕ್ಕೆ ಖುಷಿ ಆಗ್ಬೋದು ಅನಿಸ್ತದೆ, ಗೊತ್ತಿಲ್ಲ. ಸ್ವಲ್ಪ ಎಲ್ಲ ತುಂಟಿ ಇದನ್ನು ಹಾಕುವ. ನೋಡಿ ನನ್ನ ಐಡಿಯಾ ಒಳ್ಳೆದುಂಟ ನೋಡಿ. ಆಡಿಗೆ ಗುಡ್ಡೆಯಲ್ಲಿ ತಿಂದ ಹಾಗೆ ತಿಂತದೆ ನೋಡಿ. ಈ ಥರ ಇಟ್ಟಿದ್ದೇನೆ. ಇನ್ನೊಂದು ಇಲ್ಲಿ ತಿಂತದೆ. ಇವತ್ತು ಮತ್ತೆ ಬಿಸಿಲಾಯಿತು ಅಂತ ಜಾತ್ರೆಗೆ ನಾವು ಹೋಗಲಿಲ್ಲ. ಇನ್ನು ರಾತ್ರಿ ಹೋಗೋದು, ನಾಳೆ ಅಥವಾ ನಾಡಿದ್ದು. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ವಿಡಿಯೋವನ್ನು ಮರುದಿವಸಕ್ಕೆ ಕಂಪ್ಲೀಟ್ ಮಾಡ್ತಾಯಿದ್ದೇನೆ. ನಾನಿವತ್ತು ಇಡ್ಲಿ ಮಾಡ್ತಾಯಿದ್ದೇನೆ. ಅದು ಯಾವ ಪಾತ್ರೆಯಲ್ಲಿ ಅಂದರೆ ಇಡ್ಲಿ ಪಾತ್ರೆಯಲ್ಲೇ ಮಾಡೋದಿಲ್ಲ, ಬೇರೆ ಪಾತ್ರೆಯಲ್ಲಿ ಟ್ರೈ ಮಾಡಿ ನೋಡ್ತೇನೆ. ಅದು ಚೆಂದ ಆದರೆ ಮಾತ್ರ ನಿಮಗೆ ಶೇರ್ ಮಾಡ್ತೇನೆ. ಈಗ ತೋರಿಸ್ತೇನೆ. ಕೆಲವೊಂದು ಇಂಥ ಪಾತ್ರೆ ತಗೊಂಡಿದ್ದೇನೆ. ಇದು ನೋಡಿ, ಇದು ಊಟ ಎಲ್ಲ ನಾವು ಇದು ಮಾಡ್ತೇವಲ್ಲ, ಸೋಸ್ತೇವಲ್ಲ, ಆ ಪಾತ್ರೆ. ವಿಚಾರಕ್ಕೆ ನೋಡತ್ತೆ 5 ಮಾತ್ರ ಇಡ್ಲಿ ಇಡ್ಲಿಕ್ಕೆ ಆಗಿದೆ. ಆಮೇಲೆ ಇದು ತಟ್ಟಿ ಉಂಟಲ್ಲ ನೋಡಿ, ಇದು ತಟ್ಟಿ ಅದಿಲ್ಲಿ ನಿಲ್ತದೆ, ಅದರಲ್ಲಿ ಇಡುವ. ಇಷ್ಟು ಇಡ್ಲಿಕ್ಕಾಯಿತು. ಇನ್ನು ಇದಕ್ಕೆ ಮುಚ್ಚಳ ಗಟ್ಟಿ ಇರಬೇಕಂದ್ರೆ ಆವಿ ಹೊರಗಡೆ ಹೋಗಬಾರ್ದು. ಇಲ್ಲಿಂದ ಕೂಡ ಹೋಗುವುದಿಲ್ಲ ಆವಿ ನೋಡಿ. ಇದು ಮುಚ್ಚಳ ಮುಚ್ಚಿದ್ದೇನೆ, ಆವಾಗ ಆವಿ ಆಚೆ ಈಚೆ ಹೋಗುವುದಿಲ್ಲ ನೋಡಿ. ಇವಾಗ ಇಡ್ಲಿ ಏನಾಗಿದೆ ಅಂತ ನೋಡುವ.
ಚೆಂದಾಗಿದೆ ಅಲ್ವಾ? ಸ್ಪೂನಲ್ಲಿ ಹಿಡಿಯದಿದ್ದರೆ ಬೆಂದಿದೆ ಅಂತ ಅರ್ಥ. ನೋಡಿ ಇದು ನೋಡಿ ಚೆಂದಾಗಿದೆ, ಅದಾಗಿ ಎದ್ದು ನಿಂತಿದೆ ನೋಡಿ, ಸೂಪರಾಗಿ ಆಗಿದೆ ಇಡ್ಲಿ. ಈಗ ಸ್ವಲ್ಪ ಸ್ವಲ್ಪ ಬಿಸಿ ಉಂಟು, ಸ್ವಲ್ಪ ಆದಮೇಲೆ ಇಡುವ. ನೋಡಿ ಇವತ್ತಿನ ಇಡ್ಲಿ ನೋಡಿ, ಇದು ಸ್ವಲ್ಪ ಬಿಸಿ ಉಂಟು, ಸ್ವಲ್ಪ ಆರಿದ ಮೇಲೆ ಚೆಂದ ಎದ್ದು ಬರ್ಬೋದು. ಆದರೆ ಇವಾಗ ನೋಡುವ ಹೀಗಾಗಿದೆ ಅಂತ. ಸೂಪರ್ ನೋಡಿ, ಇಡ್ಲಿ ಸೂಪರ್ ಆಗಿದೆ. ಸ್ವಲ್ಪ ಜನ ಇದ್ದರೆ ಈ ಥರ ಮಾಡ್ಬೋದು. ತುಂಬ ಜನರಿಗೆ ಅಂದರೆ ಒಲೆಯಲ್ಲಿ ಇದು ಮಾಡಿ ದೊಡ್ಡ ಮಡಕೆಯಲ್ಲಿ ಇಡಬೇಕು. ಅದಕ್ಕೆ ನಾನು ಟ್ರೈ ಮಾಡಿದ್ದು ಈ ಥರ ಮಾಡಲಿಕ್ಕೆ ಆಗ್ತದ ಅಂತ. ಸ್ವಲ್ಪ ನಾವು ಮಾಡುವಾಗ ಈ ಥರ ಮಾಡ್ಬೋದಲ್ಲ, ಅದಕ್ಕೆ ನೋಡಿ ಅದಾಗೆ ಚೆಂದ ಎದ್ದು ನಿಂತಿದೆ. ಹಾಂ, ನೋಡಿ ಇಡ್ಲಿ ಪಾತ್ರೆ ಅಲ್ಲದೆ ಬೇರೆ ಯಾವುದರಲ್ಲಿ ಎಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ ನಾನು ಟ್ರೈ ಮಾಡಿದಾಗೂ ಆಯಿತು, ನಿಮಗೆ ತೋರಿಸಿದಾಗೂ ಆಯಿತು. ತುಂಬ ಸುಲಭದಲ್ಲಿ ಆಯಿತು. ಪಾತ್ರ ಕೂಡ ತುಂಬ ಇಲ್ಲಲ್ಲ ತೊಳಿಲಿಕ್ಕೆ. ಇವಾಗ ನನಗೆ ಪಾತ್ರ ತೆಗೆದು ಕೂಡ ಇಟ್ಟಾಯಿತು ನೋಡಿ. ಇಡ್ಲಿ ಕೂಡ ಸೂಪರಾಗಿದೆ. ಹಾಗೆಯೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.